ಈ ಸೀರೆಗೆ ಕುಚ್ಚು ಕಟ್ಟಬೇಕು ಅಂದರೆ ಸ್ಟಾರ್ಟಿಂಗು ನಮಗೆ ಎಷ್ಟುದ್ದ ಬೇಕು ಅಂದರೆ ಒಂದು 3.5 ಮೀಟ್ರ್ ಬೇಕಾಗುತ್ತೆ ಅಂದಾಜು. ಅದಕ್ಕೆ ನಾನು ಎಷ್ಟುದ್ದ ಬೇಕು ಅಂತ ಅಂದ್ಬಿಟ್ಟು ಮೊದಲೇ ಒಂದು ಈ ಡೋರ್ಗೂ ಆ ಡೋರಿಗೂ ಒಂದು ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆವಾಗವಾಗ ಜಾಯಿಂಟ್ ಮಾಡ್ಕೋಬೇಕು. ಅದಕ್ಕೇ ಈ ಥರ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಗಂಟು ಹಾಕ್ಕೊಂಡು ಈ ಡೋರಿಂದ ಆ ಡೋರ್ವರೆಗೂ ಈ ಥರ ಎಳೆನ ಇಲ್ಲಿ ತಗೊಂಡು ಇಲ್ಲಿ ಬರ್ತೀವಿ. ಇಲ್ಲಿಂದ ಈ ಕಡೆ ತಿರ್ಗಾ ವಾಪಸ್ ಬಂದರೆ ಒಂದು ಲೈನು, ಒಂದು ಎಳೆ ಅಂತ ತಿಳ್ಕೊಬೇಕು. ಇಲ್ಲಿಂದ ಹಿಂಗೆ ಹೋಗ್ಬಿಟ್ಟು ಆ ಕಡೆಯಿಂದ ಇಲ್ಲಿ ಬಂದರೆ ಇದು 1 ಅಂತ ಲೆಕ್ಕ ತಗೋಬೇಕು. ನೋಡಿ, ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇಲ್ಲಿಂದ ಈ ಥರ ಹೋಗ್ಬಿಟ್ಟು ಒಂದು ಸೈಡು ಬಂದು ಇನ್ನೊಂದು ಸೈಡ್ ಹಿಂಗೆ ಬಂದರೆ ಒಂದು ಎಳೆ ಅಂತ ಲೆಕ್ಕ ತಗೊತೀವಿ. ಅದೇ ಥರ ಇವಾಗ 47 ಆಗಿದೆ. ಇವಾಗ 50 ಮಾಡಬೇಕು. ಒಂದು 50 ಆಯಿತು. ಈ ಥರ 50 ಆದಮೇಲೆ ಇದನ್ನು ಇಲ್ಲಿಗೆ ಕಟ್ ಮಾಡಿಬಿಡ್ಬೇಕು. ಎರಡು ಸೇರಿಸ್ಬಿಟ್ಟು 50 ಆದಮೇಲೆ ಈ ಥರ ಕಟ್ ಮಾಡ್ಕೋಬೇಕು. ಇದು ಕಟ್ ಮಾಡಿದ ಮೇಲೆ ಸೂಜಿಗೆ ಏರ್ಸೋಕ್ಕೆ ಇದು ಬಿಡಿ ಬಿಡಿ ಆಗುತ್ತೆ ಅಂತ ಇಲ್ಲಿ ಸ್ವಲ್ಪ ಗಮ್ ಹಚ್ಕೋಬೇಕು. ಗಮ್ ಹಚ್ಕೊಂಡು ಇದು ಸ್ಟಿಪ್ಪಾಗಿ ಈ ಥರ ಕುತ್ಕೊಳುತ್ತೆ. ಇವಾಗ ದಾರ ಯಾವುದು ಬಿಡಿ ಬಿಡಿಯಾಗಿ ಆಗಲ್ಲ. ನೋಡಿ, ಈ ಥರ ಕರೆಕ್ಟಾಗಿ ಈ ಥರ ಫ್ಲಾಟಾಗಿ ದಾರ ಬರೋ ಥರ ಗಮ್ ಅಂಟಿಸ್ಕೋಬೇಕು. ಇದು ಸ್ವಲ್ಪ ಡ್ರೈ ಆದಮೇಲೆ ಈ ಥರ ಎತ್ಬಿಟ್ಟು ಈ ಕಡೆಯಿಂದ ನಿಧಾನವಾಗಿ ಎಲ್ಲ ಎಳೆನೂ ಬಿಡಿ ಬಿಡಿಯಾಗಿ ಬರದೇ ಇರೋ ಥರ ಒಂದೇ ಸಮ ನಿಧಾನವಾಗಿ ಈ ಥರ ಎಳಿಬೇಕು. ನೋಡಿ, ಈ ಸೂಜಿ ಆರಾಮಾಗಿ ಬಂತಲ್ಲ. ಇವಾಗ ನೋಡಿ, 2 ಎಳೆನ ಸೇರಿಸ್ಕೊಂಡು ಸಾಮಾನ್ಯವಾಗಿ ಕುಚ್ಚು ಹಾಗೆ ಕಟ್ಬಿಟ್ರೆ ಅಗಲವಾಗಿ ಹರಡ್ಕೊಳ್ಳುತ್ತೆ. ಅದ್ರ ಬದಲು ಒಂದು ಅರ್ಧ ನಿಮಿಷ ಐರನ್ ಮಾಡ್ಕೊಂಡ್ಬಿಟ್ರೆ ಕುಚ್ಚು ಸಾಫ್ಟಾಗಿ ಬರುತ್ತೆ, ಸ್ಟ್ರೈಟಾಗೂ ಬರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ದಾರ ನಾನು 2 ಕಲರ್ ಮ್ಯಾಚ್ ಮಾಡಿಕೊಂಡು, ಇದು ಸೀರೆ ಈ ಕಲರ್ ಇರೋದ್ರಿಂದ ಸೆರಗು ಈ ಕಲರ್ ಇದೆ, ಬಾರ್ಡ್ರು ಈ ಕಲರ್ ಇದೆ, ಮತ್ತು ಇದಿದೆ. ಅದಕ್ಕೆ ಇದು 2 ಕಲರ್ನ ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಸೀರೆ ಇದೆಯೋ ಅದೇ ಬಾರ್ಡ್ರು ಮತ್ತು ಒಳಗಡೆ ಇರೋದನ್ನು ಬಾಡಿ ಒಳಗಡೆ ಕಲರ್ನ ಮ್ಯಾಚ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ. ಈಗ ಸ್ಟಾರ್ಟಿಂಗ್ ನಾನು ಒಂದು ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಸೀರೆ ಇದು ಪಲ್ಲು ಇದೆಯಲ್ಲ, ಇದು ನಾನು ಮೇಲ್ಗಡೆ ಭಾಗ ಮೇಲೆ ಮಾಡ್ಕೊಂಡಿದ್ದೀನಿ. ಇದು ಉಲ್ಟಾ ಇದೆ, ಇದು ಮೇಲ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇದು ಸೀರೆ ಜಾರುತ್ತಲ್ಲ ಹಾಕೋಕ್ಕೆ ಅಂತ ಮೇಲೆ ಬಾರದ್ದೇನಾದರೂ ಒಂದು ಇಟ್ಕೋಬೇಕು. ಈಗ 2 ಕಲರ್ ದಾರದಲ್ಲಿ ನಾನು ಒಂದೊಂದು ಕಲರ್ನು 3 ಕುಚ್ಚು ಹಾಕೋಣ ಅಂತ ಇದ್ದೀನಿ. ಈಗ ಕೆಳಗಡೆಯಿಂದ ತಗೊತೀನಿ, ಸೂಜಿಯಿಂದ ಮೇಲೆ ಇದು ಫೋರ್ಸಾಗಿ ತೊಗೊಂಡ್ಬಿಟ್ಟು ಈ ಥರ ಎಳ್ಕೋಬೇಕು. ಇದು ಸ್ಟಾರ್ಟಿಂಗ್ ಸೂಜಿ ಕಡೆಯಿಂದ ಎಂಡ್ವರೆಗೂ ಎಳ್ಕೊಂಡು ಲಾಸ್ಟ್ ಎಂಡಿಗೆ ಇಟ್ಕೊಂಡಿದ್ದೀನಿ. ಮತ್ತು ಈ ಥರ ಥ್ರೆಡ್ ಇದೆಯಲ್ಲ, ವೈರ್ ಇದೆ, ಇದು ಗೋಲ್ಡನ್ ಕಲರ್ದು. ಅದನ್ನು ಈ ಥರ ಬಟ್ಟೆ ಹೊಲಿತೀವಲ್ಲ, ಹುಕ್ಸು ಎಲ್ಲ, ಆ ಥರ ಸೂಜಿಯಲ್ಲಿ ಚುಚ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಕಲರಿಂದ ಕುಚ್ಚು ಕಟ್ತಾ ಇದ್ದೀನಿ. ನೋಡಿ, ಮೇಲ್ಗಡೆಯಿಂದ ಚುಚ್ಕೊಂಡು ಇದು ಸ್ವಲ್ಪ ಈ ಥರ ಬಿಟ್ಕೊತೀನಿ ಎಂಡೋರ್ಗು. ಇವಾಗ ಒಂದು 5 ಇಲ್ಲ 6 ಸುತ್ತು ಇದನ್ನು ಹಾಕ್ಕೊತೀನಿ, ಗೋಲ್ಡ್ ಕಲರ್ ಥ್ರೆಡ್. ಇಷ್ಟು ಹಾಕ್ಕೊಂಡ್ಮೇಲೆ ಒಂದು 6 ಸರಿ ಸುತ್ಕೊಂಡ್ಮೇಲೆ ಡಬಲ್ ಎಳೆಯಿಂದ 6 ಸರಿ ಸುತ್ಕೊಂಡ್ಮೇಲೆ ಇದನ್ನು ಮತ್ತೆ ಇಲ್ಲಿ ಚುಚ್ಚಿಬಿಟ್ಟು ಉಗುರು ಬೆರಳು ಕಡೆಯಿಂದ ಏನು ಚುಚ್ಕೋಬೇಡಿ. ಈ ಸೆಂಟ್ ಕಡೆಯಿಂದ ಈ ಥರ ಸೂಜಿ ತೊಗೊಂಬಿಟ್ಟು ಇದನ್ನು ಈ ಥರ ಎಳೆದ್ಬಿಟ್ರೆ
ಈ ದಾರ ಇಲ್ಲಿ ಲಾಕ್ ಆಗುತ್ತೆ. ಸ್ವಲ್ಪ ಬಿಗಿಯಾಗಿ ಎಳೆದ್ಬಿಟ್ಟು ಇದನ್ನು ಸಮಕ್ಕೆ ನಮ್ಗೆ ಎಷ್ಟು ಬೇಕೋ ಒಂಚೂರು ಬೇಬಿ ಕುಚ್ಚು ಅಂದರೆ ತುಂಬ ಚಿಕ್ಕದಿದ್ರೇ ಚೆನ್ನಾಗಿರುತ್ತೆ. ಇದು ದೊಡ್ಡದಿದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ಪುಟಾಣಿಯಾಗಿ ಇಷ್ಟಕ್ಕೆ ಕಟ್ ಮಾಡ್ಕೊತೀನಿ ನೋಡಿ. ಎಲ್ಲ ಸೇರಿಸಿ ಇಷ್ಟು ಕಟ್ ಮಾಡ್ಕೊತೀನಿ. ಇವಾಗ ಈ ಥ್ರೆಡ್ನ ಎತ್ತಿಟ್ಕೊಂಡು ಇದನ್ನು ಕುಚ್ಚನ್ನ ಸಪ್ರೇಟ್ ಮಾಡಿಕೊಂಡು ಇದು ವೇಸ್ಟ್ ಥ್ರೆಡ್ ಸ್ಟಾರ್ಟಿಂಗ್ ಚೆನ್ನಾಗಿರಲ್ವಲ್ಲ, ಇದನ್ನ ವೇಸ್ಟಾಗಿ ಹಾಕಬೇಕು, ಬಿಸಾಕಬೇಕು. ಕೆಳಗಡೆ ಎಲ್ಲ ಗಲೀಜಾಗುತ್ತೆ ಅಂತ ನಾನು ಒಂದು ಪೇಪರ್ ಇಟ್ಕೊಂಡಿದ್ದೀನಿ. ಎಲ್ಲ ವೇಸ್ಟು ಅದರಲ್ಲೇ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಇದು ಗ್ಯಾಪ್ ಅಂದಾಜು ಒಂದು ಈ ಬೆರಳಿರುತ್ತಲ್ಲ, ಈ ಬೆರಳನ್ನ ಹಿಂಗೆ ಇಟ್ಕೊಂಡ್ರೆ ಇನ್ನೊಂದು ಸೂಜಿ ಪಕ್ಕದಲ್ಲಿ ಇಟ್ಕೊಂಡ್ರೆ ಅದು ಗ್ಯಾಪ್ ಗೊತ್ತಾಗ್ಬಿಡುತ್ತೆ. ಇಷ್ಟೇ ಸಾಕು ಜಾಗ ಗ್ಯಾಪು. ಇನ್ನೊಂದು ಕುಚ್ಚಿಗೆ ಸೂಜಿ ನೋಡಿ ಕರೆಕ್ಟಾಗಿದೆ. ಇವಾಗೂ ಅದೇ ಥರ ಮೇಲ್ಗಡೆಯಿಂದ ಚುಚ್ಕೊಂಡು ಇದ್ರ ಸಮಕ್ಕೆ ಕಟ್ ಮಾಡಬೇಕಿದು. ಇದು ಮೂರು ಹಾಕಿದ್ದೀನಿ. ಮೂರಾದರೂ ಹಾಕ್ಕೋಬೋದು, ಎರಡೆರಡಾದರೂ ಹಾಕ್ಕೋಬೋದು. ಅಟ್ಲೀಸ್ಟ್ ಅದೊಂದು ಇದೊಂದು ಈ ಥರನ ಆದರೂ ಹಾಕ್ಬೋದು. ಈ ಕಲರ್ 3 ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಕಲರ್ ಸ್ಟಾರ್ಟ್ ಮಾಡ್ತೀನಿ. ಇದೇ ಥರ ಗ್ಯಾಪಲ್ಲಿ ಇಟ್ಕೊಂಡು ಈ ಥರ ಚುಚ್ಕೊಳ್ಳಿ. ಗೋಲ್ಡನ್ ಕಲರ್ ಸುತ್ತಬೇಕಾದ್ರೆ ಮೇಲೆ ಸುತ್ತಬೇಡಿ. ಸ್ವಲ್ಪ ಫ್ಲಾಟಾಗಿ ಇಷ್ಟ ಅಗಲ ಬರೋ ಥರ ಪಕ್ಕ ಸುತ್ಕೊಂಡು ಹೋಗಿ ನೀವು. ಈ ಥರ ಎಳೆದ್ಬಿಟ್ರೆ ಅದನ್ನು ಲಾಕ್ ಆಗುತ್ತೆ. ಯಾವ ಕಾರಣಕ್ಕೂ ಬಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಸೀರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೀವು ಇದೇ ಥರ ಈ ವಿಡಿಯೋ ನೋಡಿಬಿಟ್ಟು ಸೀರೆ ಕುಚ್ಚು ಹಾಕೋದನ್ನ ಕಲ್ತ್ಬಿಟ್ಟು ನಿಮ್ಮ ಸೀರೆ ಯಾವ ಕಲರ್ ಇರುತ್ತೋ ಆ ಕಲರ್ನ ದಾರ ತೊಗೊಂಡ್ಬಿಟ್ಟು ಮ್ಯಾಚ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ.